ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೋತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತು, ಎಲ್ಲ ಕೆಲಸ ಅವನು ಮಲಗಿಸಿ ಅಡುಗೆಯನ್ನು ಇವಾಗ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಪೂಜೆ ಗೀಜೆ ಎಲ್ಲ ಆಯಿತು. ಹಾಗಾಗಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅವ್ನು ಮಲಗಿದ್ದಾನೆ. ನನ್ನ ಮಗನಿಂದನೇ ಲೇಟ್ ಆಯಿತು. ಬೆಳಗ್ಗೆಯಿಂದ ಏನೂ ಇಲ್ಲ, ಅಡುಗೆ ಇಲ್ಲ, ಊಟ ಇಲ್ಲ, ಏನಿಲ್ಲ. 12 ಗಂಟೆಗೆ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಏನು ಮಾಡೋದಂತ. ಬೆಂಡೆಕಾಯಿ ಪಲ್ಯ, ಸಾರು, ಅನ್ನ, ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕಟ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ, ಹಾಗೆ ಅದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಹಾಕ್ತಾಯಿಲ್ಲ, ಅದಕ್ಕಾಗಿ ಇವಾಗ ಬೇಗ ಮಾಡ್ಕೊಳ್ಬೇಕು. ಅವನು ಎದ್ದೇಳುವಷ್ಟರಲ್ಲಿ ಇನ್ನು ಬಟ್ಟೆ ಒಗಿಬೇಕು. ಬಟ್ಟೆ ಒಗೆದಿಲ್ಲ, ಪಾತ್ರೆ ಮನೆ ಒರೆಸಿ ಸ್ನಾನ ಪೂಜೆ ಅಷ್ಟೇ ಆಗಿದೆ. ಇವಾಗ ಕಡಾಯಿ ಸ್ವಲ್ಪ ಬಿಸಿ ಆಗೋವರೆಗೂ ಸಾಂಬಾರು ಒಗ್ಗರಣೆಗೂ ರೆಡಿ ಮಾಡ್ಕೊಳ್ಬೇಕು. ಕುಕ್ಕರಲ್ಲಿ ಚೆನ್ನಾಗಿ ಬೇಳೆನ ಬೇಯಿಸೋಕ್ಕಿಟ್ಟಿದ್ದೆ. ಒಂದು ಚೆನ್ನಾಗಿ ಬೇಳೆನ ಬೇಯಿಸೋಕ್ಕಿಟ್ಟಿದ್ದೆ, ಬೆಂದಿದೆ. ಇದು ಬೇಯೋಷ್ಟರಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇದು ಒಗ್ಗರಣೆ ಹಾಕಿ ಅನ್ನಕ್ಕಿಟ್ಟು ಕಡಾಯಿನ ಬಿಸಿ ಹೋಗಿದೆ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಿದೆ. ಜೀರಿಗೆ, ಸಾಸಿವೆ, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಅದು ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕಿ ಬೆಂಡೆಕಾಯಿ ಹಾಕ್ತೀನಿ. ಇವಾಗ ಸ್ವಲ್ಪ ಉಪ್ಪು, ನೀರು ಹಾಕೋದು ಅವಶ್ಯಕತೆ ಇರೋಲ್ಲ, ಯಾಕಂದರೆ ಎಳೆದಿತ್ತು ಬೆಂಡೆಕಾಯಿ. ಹಾಗೆ ನೀರು ಹಾಕಿದ್ರೆ ಲೋಳೆ ಲೋಳೆ ಆಗುತ್ತಲ್ಲ, ಹಾಗಾಗಿ ಇವಾಗ ನೀರು ಕೊತ್ತಂಬರಿ ಸೊಪ್ಪು ಹಾಕಿ ಇದೇ ಥರ ಫ್ರೈ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ನನ್ನ ಮಗಳಿಗೆ ತುಂಬ ಇಷ್ಟ ಬೆಂಡೆಕಾಯಿ ಪಲ್ಯ ಅಂದರೆ. ಅವಳು ಹಾಗೆ ತಿಂತಾಳೆ ಈ ಥರ ಪಲ್ಯನ. ಇವಾಗ ಇದನ್ನು ಮುಚ್ಚಿ ಈ ಕಡೆ ಇಟ್ಟು ಈ ಕಡೆಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ. ಎಣ್ಣೆನೂ ಬಿಸಿಯಾಗಿದೆ. ಸಾಸಿವೆ, ಜೀರಿಗೆ, ಈರುಳ್ಳಿ ಅಷ್ಟು ಹಾಕಿ ಈರುಳ್ಳಿ ಫ್ರೈ ಆಗಿ ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ. ಇವಾಗ ಎಣ್ಣೆ ಸ್ವಲ್ಪ ತಳ ಹಿಡ್ದಂಗೆ ಆದರೂ ಪರವಾಗಿಲ್ಲ, ಇದೇನು ಜಾಸ್ತಿ ಬೇಯಿಸೋ ಅವಶ್ಯಕತೆಯೂ ಇರೋಲ್ಲ. ಬೆಂಡೆಕಾಯಿ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ. ಕೊತ್ತಂಬರಿ ಹಾಕಿ, ಅರಿಶಿನ, ಇವಾಗ ಖಾರ ಹಾಕಿ ಬೇಯಿಸಿರೋ ಬೇಳೆನ ಹಾಕಿ ನಿಮಗೆ ಎಷ್ಟು ಬೇಕೋ ಗಟ್ಟಿ ಬೇಕಂತ ಗಟ್ಟಿ, ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಿ. ನಾನು ತೆಳು ಮಾಡ್ತೀನಿ ನೋಡಿ. ಇವಾಗ ಬೆಂಡೆಕಾಯಿ ಪಲ್ಯ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಈ ಕಡೆ ಸಾಂಬಾರು ಒಗ್ಗರಣೆ ಆಯಿತು. ಈ ಕನ್ಸಿಸ್ಟೆನ್ಸಿ ಇಟ್ಟಿದ್ದೀನಿ. ಇವಾಗ ಅನ್ನಕ್ಕಿಟ್ಟು ರೊಟ್ಟಿ ಮಾಡ್ತೀನಿ ಬೇಗ, ಆಮೇಲೆ ಬಟ್ಟೆ ಒಗಿಬೇಕು. ನೋಡಿ ಫ್ರೆಂಡ್ಸ್, ಸಾಂಬಾರು ಆಯಿತು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಎದ್ದುಬಿಟ್ಟ, ಅವ್ನು ಮಲಗಿಸ್ಬೇಕು. ನೋಡಿ ಇಷ್ಟೇ ನೋಡಿ, ಅವ್ನು ನಿದ್ದೆ ಎದ್ದುಬಿಟ್ಟ, ಅವ್ನು ಮಲಗಿಸ್ಬಿಟ್ಟು ಆಮೇಲೆ ರೊಟ್ಟಿ ಮಾಡ್ತೀನಿ. ನೋಡಿ ಇಷ್ಟರಲ್ಲಿ ನನ್ನ ಮಗ ಎದ್ದುಬಿಟ್ಟ. ಇವಾಗ ನೋಡಿ ಅವ್ನಿಗೆ ಹಾಲು ಕುಡಿಸಿ ಕೆಳಗಡೆ ಹಾಕಿದ್ದೀನಿ.
ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಆಯ್ತು ನೋಡಿ, ರೊಟ್ಟಿ ನೀರು ಬಿಸಿ ಇಟ್ಟಿದ್ದೀನಿ. ಇದು ಹಿಟ್ಟಿದೆ, ರೊಟ್ಟಿ ಮಾಡಿ ಊಟ ಮಾಡಬೇಕು. ಬಟ್ಟೆ ಇದೆ ಒಗೆದು ಹೋಗ್ತೀನಿ, ಇಲ್ಲ ನಾಳೆನೇ ಮತ್ತೆ ಅವಾಗ ಸ್ಟಾರ್ಟ್ ಮಾಡಿಬಿಟ್ಟ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅವನಿಗೂ ಗಂಜಿ ಮಾಡಿ ತಿನ್ನಿಸಿ ನಾನು ರೊಟ್ಟಿ ಮಾಡಿಕೊಂಡು ಊಟ ಮಾಡಬೇಕು. ಬೆಂಡೆಕಾಯಿ ಪಲ್ಯ ನೈಟದು ಬಟಾಣಿ ಸಾರಿಟ್ಟು, ಹಾಗೆ ಸೌತೆಕಾಯಿ ರೊಟ್ಟಿ, ಅನ್ನ ಸಾರು ಊಟ ಮಾಡ್ತೀನಿ. ನೋಡಿ ಇದು ಆಗ್ತಾ ಇದೆ. ಊಟ ಮಾಡಿ ಇನ್ನು ಪಾತ್ರೆ ಬಟ್ಟೆ ಇದೆ, ಆಮೇಲೆ ಊಟ ತಿಂದು ಮಾಡಬೇಕು. ಬೇಗ ಟೈಮ್ ಬಂದು 1 ಗಂಟೆ ಆಯ್ತು ನೋಡಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇವಾಗ ಅವರು ಬಂದು ಊಟ ಮಾಡಿ, ಇವಾಗ ಕಲ್ಲಂಗಡಿ ಅಂತ ತಂದಿದ್ವಿ, ಅದ್ರ ಬೀಜ ಹಾಕೋದೇನಂತ ಎಲ್ಲ ಎತ್ತಿಬಿಟ್ಟು ಒಣಗಿಸ್ಬಿಟ್ಟು ಅದನ್ನ ಇವಾಗ ಸುಲಿತಾ ಇದ್ದೀವಿ. ನೋಡಿ, ಸುಮ್ಮನೆ ವೇಸ್ಟ್ ಮಾಡೋ ಬದಲು ಮನೆಯಲ್ಲಿ ವಾಟರ್ ಮೆಲನ್ ಸೀಡ್ಸ್ ಉಳಿತಾಯ ಮಾಡ್ಬೋದು. ಟೈಮ್ ಪಾಸ್, ಬಿಸಿಲಲ್ಲೆಲ್ಲ ನಿದ್ದೆನೂ ಬರೋಲ್ಲ ಅಂತ ಈ ಥರ ಸುಲ್ಕೊಂಡು ಕುಂತಿದ್ವಿ. ನಾವು ಇಲ್ಲಿ ಇವನು ಆಡ್ತಾ ಇದ್ದ, ಅವಳು ಕೋಪ ಮಾಡ್ಕೊಂಡಿದ್ದಳು ಯಾವುದಕ್ಕೂ, ಇದೇನೋ ಬೇಕಂತ. ಹಾಗಾಗಿ ಅವ್ರಿಗೇನು ಕೊಟ್ಟಿಲ್ಲ ನೋಡಿ. ಇದು ಒಂದು ಕಾಯಿಯಲ್ಲಿರೋದು ಇಷ್ಟೊಂದು ಬಂತು ನೋಡಿ. ಅದನ್ನ ಬಿಡಿಸ್ಕೊಂಡು ಕುಂತಿದ್ವಿ ಸಂಜೆ ಗಂಟ. ಟಿ ವಿ ರಿಚಾರ್ಜು ಖಾಲಿ ಆಗಿದೆಲ್ಲ, ಇನ್ನೇನು ಮಾಡೋದಂತ ಅಂದ್ಬಿಟ್ಟು ಹಿಂಗೆ ಒಂದೊಂದೇ ಇದು ಹಂಗೆ ಬಾಯಲ್ಲಿ ಕಚ್ಚಿಬಿಟ್ಟು ಸಿಪ್ಪೆ ಸುಲಿದ್ರೆ ಒಳಗಡೆ ಇರೋ ಬೀಜನ ನೋಡಿ ಇಷ್ಟೊಂದು ಬಂತು. ಒಂದು ಕಾಯಲ್ಲಿ ಇಷ್ಟು ಅಂದರೆ, ಇವಾಗ ಆಚೆ ಕಡೆ ತೊಗೊಳ್ಬೇಕಂದ್ರೆ 110-120 ರೂಪಾಯಿ 100 ಗ್ರಾಮ್ಗೆ. ಥರ ಮನೆಯಲ್ಲೇ ಬೇಸಿಕಲ್ಲಿ ಮುಗಿಯೋಷ್ಟರಲ್ಲಿ ತಂದು ಥರ ಮಾಡ್ಬೋದು. ಬೀಜ ಸುಮ್ಮನೆ ವೇಸ್ಟ್ ಮಾಡೋ ಬದಲು ನೋಡಿ ಈ ಥರ ಉಳಿತಾಯನ ಆಗುತ್ತೆ. ಆವಾಗ ತಿನ್ನೋಕ್ಕೂ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಜೊತೆ ಸೇರಿಸಿ ಲಡ್ಡುನು ಮಾಡ್ಬೋದು. ಇವಾಗ ಇದನ್ನೆಲ್ಲ ಬಿಡಿಸಿದ್ದಾಯಿತು ಫ್ರೆಂಡ್ಸ್. ನೋಡಿ ಇಷ್ಟೊಂದು ಆಯಿತು, ಒಂದು 20 ಗ್ರಾಮೇನೋ ಆಗೋಷ್ಟು ಆಗಿದೆ. ಇವಾಗ ಬಟ್ಟೆ ಎಲ್ಲ ಎತ್ಕೊಂಡು ಬಂದಿದ್ದೆ, ಆವಾಗಲೇ ಬೇಗ ಒಣಗ್ತಾವಲ್ಲ ಬಿಸಿಲಲ್ಲಿ. ಇವಾಗ ಬಟ್ಟೆ ಕುತ್ಕೊಂಡು ಮಾಡ್ತಾಯಿದ್ದೀನಿ. ನಂದು ಬೇರೆ, ಅವನದು ಬೇರೆ, ಅವಳದು ಬೇರೆ, ಎಲ್ಲರದು ಸಪ್ರೇಟಾಗಿ ಮಡಚಿ ಆಮೇಲೆ ಎತ್ತಿ ಇಕ್ಕಬೇಕು ಬೀರೋದಲ್ಲಿ. ಮಗಂದು ಬೇರೆ, ಅವಳದು ಬೇರೆ, ನಂದು ಬೇರೆ, ಅವ್ರದ್ದು ಬೇರೆ, ಎಲ್ಲರದು ಸಪ್ರೇಟಾಗಿ ಮಡಚಿ ಇಕ್ತೀವಿ. ಆಮೇಲೆ ಈ ಬಟ್ಟೆ ಎಲ್ಲ ಮಡಿಸ್ಕೊಂಡು ಸಂಜೆ 4-5 ಗಂಟೆ ಆದ್ರೂ ಎಷ್ಟು ಬಿಸಿಲು ಹೊಡಿತಾ ಇದೆ. ಇವಾಗ ಇನ್ನೂ ಸ್ಟಾರ್ಟಿಂಗು, ಇನ್ನೂ ಹೆಂಗೋ ಏನೋ ಗೊತ್ತಿಲ್ಲ ಮುಂದೆ. ಈ ಬಿಸಿಲಿಗೆ ಸಾಕಾಗಿ ಹೋಗುತ್ತೆ. ಇವಾಗ ನೋಡಿ ಎಲ್ಲ ಬಟ್ಟೆನೂ ಮಡಚಿದ್ದಾಯಿತು. ಸ್ವಲ್ಪನೇ ಇತ್ತು, ಜಾಸ್ತಿ ಏನಿರಲಿಲ್ಲ. ಇವಾಗ ಬಟ್ಟೆ ಮಡಚಿ ಕಸ ಗುಡಿಸ್ತಾ ಇದ್ದೆ. ಕಸ ಗುಡಿಸಿದ್ದಾದ್ಮೇಲೆ ಆಚೆ ಅಡುಗೆ ಮನೇಲಿ ಬಂದು ನೋಡಿ ಪಾತ್ರೆ ಎಲ್ಲ ತೊಳೆಯೋಕೆ ಹಾಕ್ತಾಯಿದ್ದೆ. ಇದು ಮಧ್ಯಾಹ್ನ ಮಾಡೋ ಸಾಂಬಾರಿತ್ತು, ಸಾಂಬಾರು ಬಿಸಿಗೆ ಇಕ್ತಾಯಿದ್ದೆ. ಸಾಕು ನೋಡಿ, ಸಾಂಬಾರು ಬಿಸಿ ಮಾಡೋಕೆ ಇಡ್ತಾಯಿದ್ದೆ. ಸಾಂಬಾರು ಬಿಸಿ ಮಾಡಿ ಎಲ್ಲ ಪಾತ್ರೆನ ಖಾಲಿ ಮಾಡಿ ಇವಾಗ ಟೀ ಮಾಡಿ ಕುಡಿಬೇಕು. ಇವಾಗ ಟೀ ಜೊತೆ ಏನು ಬಿಸ್ಕೆಟ್ ಇರಲಿಲ್ಲ, ಹಾಗಾಗಿ ಚಪಾತಿ ಕುಡಿಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಹಾಗಾಗಿ ನೋಡಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇವಾಗ ಚಪಾತಿ ಬಿಸಿ ಚಹಾ ಜೊತೆ ಚಪಾತಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ಇವಾಗ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಕಲಸಿ ಬಿಸಿ ಚಪಾತಿ ಮಾಡಿ ಚಪಾತಿ ತಿನ್ನಬೇಕು. ನಾನು ಬ್ಲ್ಯಾಕ್ ಟೀನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಹಾಲಿಲ್ಲ, ಅದಕ್ಕಾಗಿ ಬ್ಲ್ಯಾಕ್ ಟೀ ಮಾಡಿಬಿಟ್ಟು ಇವಾಗ ಇಲ್ಲಿ ಟೀಗೆ ಇಟ್ಟಿದ್ದೀನಿ. ಹಿಟ್ಟನ್ನು ಕಲಸಿದ್ದಾಯಿತು, ಸ್ವಲ್ಪ ಕುದೀತಲ್ವ, ಚಪಾತಿ ಮಾಡೋಷ್ಟು ತಿರ್ಗಿ ಆಮೇಲೆ ಆಫ್ ಮಾಡಿದರೆ ಆಯ್ತು ಅಂತ ಸಕ್ಕರೆ ಟೀ ಪುಡಿ ಹಾಕಿ ಶುಂಠಿ ಚಹಾ ಮಾಡಿಕೊಂಡು ಕುಡಿಬೇಕು. ಇವಾಗ ಈ ಕಡೆ ಟೀಗೆ ಇಟ್ಟಿದ್ದಾಯಿತು, ಈ ಕಡೆ ತವೆನೂ ಬಿಸಿಗೆ ಇಟ್ಟಿದ್ದೀನಿ. ಇನ್ನೇನು ಚಪಾತಿ ಮಾಡ್ತೀನಿ ಬೇಗ.
ಚಪಾತಿ ಅಷ್ಟು ಮಾಡಿದರೆ ಆಯ್ತು ನೋಡಿ. ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಳ್ಳೆ ಮಾಡಿಕೊಂಡು ಚಪಾತಿ ಮಾಡಿದರೆ ಆಯಿತು. ಚಪಾತಿ ಮಾಡಿ ಮತ್ತೆ ಸಿಗ್ತೀನಿ. ನಾನು ಈ ಥರ 4 ಪದರ ಮಡಿಚಿಬಿಟ್ಟು ಮಾಡ್ತೀನಿ. ಎಣ್ಣೆ ಹಚ್ಬಿಟ್ಟು, ಯಾಕಂದರೆ ಲೇಯರ್ ಬರುತ್ತಲ್ಲ, ಪದ್ರು ತುಂಬ ಚೆನ್ನಾಗಿರುತ್ತೆ ಮೆತ್ತಗೆ. ಹಾಗಾಗಿ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸಿಂಗಲ್ಲು ಮಾಡ್ಕೋಬೋದು, ಅಂದರೆ ಚಪಾತಿ ಜೊತೆಗೆ ಹಂಗೆ ಚೆನ್ನಾಗಿರುತ್ತೆ ಮೆತ್ತಗೆ. ಇವಾಗ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸಿಬಿಟ್ಟು, ಜಾಸ್ತಿ ಮಾಡಿರಲಿಲ್ಲ ನಾವು, ಸುಮ್ಮನೆ ಚಹಾ ಜೊತೆಗೆ ಬೆಳಗ್ಗೆದೆಲ್ಲ ಇದ್ರೂ ತಿನ್ಬೋದು. ಇವಾಗ ಈ ಕಡೆ ಚಪಾತಿನೂ ಆಯಿತು, ಅದೊಂದಾದ್ರೆ ಆಯಿತು. ಈ ಕಡೆ ಟೀಗೂ ಇಟ್ಟಿದ್ದೆ ಆಗಿತ್ತು, ಮತ್ತೆ ಬಿಸಿ ಮಾಡ್ತಾಯಿದ್ದೀನಿ ಟೀ ಇಟ್ಟು. ಮತ್ತು ಈ ಕಡೆ ಎಣ್ಣೆ ಹಚ್ಚಿಬಿಟ್ಟು ಚಪಾತಿ ಬೇಯಿಸ್ಕೊಂಡು ನೋಡಿ. ಈ ಕಡೆ ಅದೊಂದಾದರೆ 4-5 ಚಪಾತಿ ಮಾಡಿದ್ದೆ ಅಷ್ಟೇ, ನಾನು ಜಾಸ್ತಿ ಮಾಡಿಲ್ಲ. ಸುಮ್ಮನೆ ವೇಸ್ಟ್, ಸಂಜೆ ಟೈಮಲ್ಲೆಲ್ಲ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ. ಇವಾಗ ಎಣ್ಣೆ ಹಚ್ಚಿಬಿಟ್ಟು ಚಪಾತಿ ಬೇಯಿಸಿದರೆ ಚಪಾತಿನೂ ಆಯಿತು. ಈ ಕಡೆ ಟೀಗೆ ಆವಾಗಲೇ ಟೀ ಆಗಿತ್ತು, ಅದಕ್ಕೆ ಮತ್ತೆ ಬಿಸಿ ಮಾಡ್ತಾಯಿದ್ದೆ. ಇವಾಗ ನೋಡಿ ಚಪಾತಿ ರೆಡಿ. ಇವಾಗ ಎಲ್ಲರೂ ತಿನ್ನೋಕ್ಕೆ ಕುಂತಿದ್ದೀವಿ ಚಪಾತಿನ. ಯಾರ್ಯಾರು ಈ ಥರ ತಿಂತೀರಂತ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಇಷ್ಟ ಅಂತಲೂ ಕಮೆಂಟ್ ಮಾಡಿ. ನನಗೆ ಈ ಥರ ತುಂಬ ಇಷ್ಟ. ಇವಾಗ ತಿಂತಾಯಿದ್ವಿ ಹಾಗೆ ಮಾತಾಡಿಕೊಂಡು. ಇವಾಗ ಚಪಾತಿ ತಿಂದು ಪೂಜೆ ಮಾಡಿ ಮತ್ತೆ ಒಂದು ಸಲ ಕಸ ಹೊಡೆದು ಪೂಜೆ ಮಾಡಬೇಕು, ದೀಪ ಅಂಟಿಸ್ಬೇಕು. ಇವಾಗ ನೋಡಿ ದೀಪ ಎಲ್ಲ ಅಂಟಿಸಿ ಕಡ್ಡಿ ಅಂಟಿಸಿದ್ವಿ. ನಾನು ಆವಾಗಲೇ ಇದು ಮಾಡೋದು ತೋರಿಸೋದಕ್ಕೆ ಗೊತ್ತಾಗಲಿಲ್ಲ, ನೆನಪಾಗಲಿಲ್ಲ. ಹಾಗಾಗಿ ಮತ್ತೆ ಒಂದು ಸಲ ಕಸ ಗುಡಿಸಿ ದೀಪ ಅಂಟಿಸಿ ಇವಾಗ ತಿರ್ಗಾ ಅಡುಗೆ ಮಾಡಬೇಕು ನೋಡಿ. ಸಂಜೆದು ಎಲ್ಲ ಆಗಿತ್ತು. ಇವಾಗ ತಿರ್ಗಾ ಅಡುಗೆ ಮನೆಗೆ ಮತ್ತೆ ಏನಿಲ್ಲ, ಇವಾಗ ಒನ್ ಟೈಮ್ಗೆಲ್ಲ ಟೊಮೆಟೊ ಸಾರು ಅನ್ನ ಮಾಡಿಬಿಡೋಣ ಅಂತ ಎರಡು ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ಒನ್ ಟೈಮ್ಗೆ ನಾಳೆ ಬೇರೆ ಮಾಡ್ಕೊಳಕ್ಕೆ ಬರ್ತಂತ ನೋಡಿ. 2 ಟೊಮೆಟೊ ಹಾಕಿಬಿಟ್ಟು ಕಟ್ ಮಾಡಿ ಕುದಿಯೋಕೆ ಇಡ್ತೀನಿ. ಹಾಗೇನೂ 1ರಲ್ಲಿ 2 ಭಾಗ ಮಾಡಿನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ನೀರಲ್ಲಿ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಕುದಿಯುತ್ತೆ. ಇದಕ್ಕೆ ಹುಣಸೆಹಣ್ಣು ಹಾಕೋದು. ಹುಣಸೆಹಣ್ಣು ನಮ್ಮ ಮನೇಲೆಲ್ಲ ತಗೊಂಬರೋದೇ ನೆನಪಾಗಿಲ್ಲ. ಇವಾಗ ಕುದಿತಾಯಿದೆ ನೋಡಿ ಚೆನ್ನಾಗಿ. ಒಂದು 10 ನಿಮಿಷ ಕುದಿಬೇಕು. ಮೇಲೆ ಸಿಪ್ಪೆ ಇದಾಗೋ ಗಂಟ ಈ ಥರ ಕೈಯಲ್ಲಿ ಕಿವುಚಿದ್ರೆ ಸಿಪ್ಪೆ ಬರಬೇಕು, ಆ ಥರ ಕುದಿಸ್ಬೇಕು. ಇವಾಗ ಕುದಿಸ್ತಾ ಇದ್ದೀನಿ. ಇವಾಗ ನೋಡಿ ಇವಾಗ ಕುದ್ದಿದೆ ಆಲ್ಮೋಸ್ಟು. ಇನ್ನು ಸ್ವಲ್ಪ ಹೊತ್ತು ಕುದ್ದು ಆಮೇಲೆ ಇದು ಆರೋಕ್ಕೆ ಬಿಡಬೇಕು. ಚೆನ್ನಾಗಿ ಒಂದು 5ರಿಂದ 10 ನಿಮಿಷದಲ್ಲಿ ಕುದ್ದಿದೆ. ಇವಾಗ ಕುದ್ದಾಗಿತ್ತು. ಇವಾಗ ಆಫ್ ಮಾಡಿದ್ದೆ. ಇನ್ನು ಬಿಸಿನೇ ಇತ್ತು, ಹಂಗೆ ಬೇಗ ಬಿಸಿ ಆಗೋಲ್ಲ. ಇವಾಗ ಇದನ್ನು ಈ ಥರ ಹಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಬೋದು, ಮಿಕ್ಸಿಗಿಂತ ಟೇಸ್ಟ್ ಹಿಂಗೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನೆಲ್ಲ ಹಿಸ್ಕೊಂಡ್ರೆ ಸಿಪ್ಪೆ ಬರುತ್ತೆ. ಸಿಪ್ಪೆನ ಹಾಕ್ಬಾರ್ದು, ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡು ಈ ಥರ ಸಿಪ್ಪೆನ ಸೈಡ್ಗೆ ತೆಗೆದು ಈ ಥರ ಎಲ್ಲ ಹಿಸ್ಕೊಂಡ್ರೆ ಸಿಪ್ಪೆ ಬರುತ್ತೆ ತಾನೇ. ಮಿಕ್ಸಿಗೆ ಹಾಕ್ಬೋದಂದರೆ ಅಷ್ಟೊಂದು ರುಚಿ ಬರೋಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಕೈಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈ ಥರ ಹಿಸ್ಕೊಂಡ್ರೆ ನೋಡಿ, ಈ ಥರ ಸಿಪ್ಪೆ ಬರುತ್ತಲ್ಲ, ಈ ಥರ ಎಲ್ಲನೂ ಸಿಪ್ಪೆ ತೆಗಿತಾ ಇದ್ದೀನಿ. ಈ ಥರ ಕೈಯಲ್ಲಿ ಕಿವುಚ್ಕೊಂಡು ಮಿಕ್ಸಿಗೆ ಡೈರೆಕ್ಟಾಗಿ ಬೇಯಿಸೋಕ್ಕಿಂತ ಮಿಕ್ಸಿಗೆ ಹಾಕಿ ಹಂಗೇನು ಮಾಡ್ತಾರೆ, ಅದು ಅಷ್ಟೊಂದು ಟೇಸ್ಟ್ ಬರೋಲ್ಲ. ನಾವು ಮಾಡೋದು ಹಿಂಗೆ ಟೊಮೆಟೊ ಸಾರು. ಇನ್ನೂ ಹುಣಸೆ ಹಣ್ಣು ಮಿಸ್ ಆಯಿತು, ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಿತ್ತು. ಇವಾಗ ಆಯ್ತು ನೋಡಿ. ಸಿಂಚು ಸೈಲೆಂಟ್ ಇರು ಸ್ವಲ್ಪ, ಬಾ. ಇವಾಗ ಆಯಿತು. ಅದಕ್ಕೆ ಒಗ್ಗರಣೆ, ಕರಿಬೇವು, ಬೆಳ್ಳುಳ್ಳಿ
ಮತ್ತು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದ್ರೂ ತೊಗೊಳ್ಳಿ, ಒಣಮೆಣ್ಸಿನ್ಕಾಯಿ ಇಲ್ಲ, ಹಾಗಾಗಿ ನಾನು ಖಾರ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಖಾರನೂ ಹಾಕ್ಬೋದು, ರಸಂ ಪುಡಿ ಬೇಕಂದ್ರೂ ಹಾಕ್ಬೋದು. ಟೊಮೆಟೊ ಸಾರಲ್ವ, ಟೊಮೆಟೊ ರಸ ಅಲ್ಲ. ಹಾಗಾಗಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಎಣ್ಣೆ ಬಿಸಿ ಆದಮೇಲೆ ಹಾಗೆ ನೋಡಿ ಇವಾಗ ಕರಿಬೇವು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಹುರಿಯೋ ಗಂಟ ಕಲರ್ ಕೆಂಪಗೆ ಬರೋ ಗಂಟ ಹುರಿಬೇಕು. ಇವಾಗ ಬೆಳ್ಳುಳ್ಳಿನ ಹುರಿದಾಯ್ತು, ಅದಕ್ಕೆ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇವಾಗ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಖಾರನ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ. ಇವಾಗ ಬೇಯಿಸಿರೋ ಟೊಮೆಟೊ ನೀರನ್ನ ಹಾಕಬೇಕು. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ, ತೆಳು ಇದ್ರೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಗಟ್ಟಿ ಅಷ್ಟೊಂದು ಚೆನ್ನಾಗಿರೋಲ್ಲ ಇದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ರಸಂ ಪೌಡ್ರು ಹಾಕೋಬೋದು. ಇವಾಗೆ ರಸಂ ಪೌಡ್ರ್ ಹಾಕ್ತಾಯಿಲ್ಲ, ಹಂಗೆ ಕುದಿಸ್ತಾ ಇದ್ದೀನಿ. ಈ ಕಡೆ ಅನ್ನನೂ ಆವಾಗಲೇ ಇಟ್ಟಿದ್ದೆ ನಾನು, ಇದು ಇಟ್ಟಿದ್ನಲ್ಲ ಅವಾಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಿದು. ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಒಂದು 5 ನಿಮಿಷ ಕುದಿಸ್ಬೇಕು. ಇವಾಗ ನೋಡಿ ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಈ ಕಡೆ ಇದು ಟೊಮೆಟೊ ಸಾರು ಕುದಿಯೋ ಗಂಟ ಹಂಗೆ ಸೈಡಲ್ಲಿರೋ ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟೆ. ಜಾಸ್ತಿ ಗಲೀಜಿಲ್ಲ, ಅನ್ನ ಅಷ್ಟೇ ಮಾಡಿದ್ನಲ್ವ, ಅದಕ್ಕಾಗಿ ಹಂಗೆ ನೀರು ಹಾಕಿಬಿಟ್ಟು ಮಧ್ಯಾಹ್ನನೇ ಎಲ್ಲ ಒರೆಸ್ಕೊಂಡಿದ್ದೆ ಬೆಳಿಗ್ಗೆ. ಹಾಗಾಗಿ ಇವಾಗೇನು ಗಲೀಜಿಲ್ಲ ಅಂತ ಹಂಗೆ ಮೇಲಿಂದ ಒರೆಸಿ ಇವಾಗ ಚೆನ್ನಾಗಿ ಕುದ್ದಿದೆ, ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿದ್ದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ನೋಡಿ ಇವಾಗ ಈ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೊಮೆಟೊ ಸಾರು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿ ಟೊಮೆಟೊ ಸಾರು ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಟೊಮೆಟೊ ಸಾರು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಈ ಟೊಮೆಟೊ ಸಾರು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೋಡಿದ್ರಲ್ಲ, ನಂದು ಫುಲ್ ಡೇ ಬಿಜಿ ಹೇಗಿರುತ್ತಂತ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.